ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ಕಾಲದಲ್ಲಿ ನಿಮ್ ಬದುಕನ್ ಕಿತ್ಕೊಂಡಿದ್ದೇ ಜಾಗ ಈಗ ನಿಮ್ಗೆ ಹೊಸ ಬದುಕನ್ನು ಕೊಡೋದಕ್ಕೆ ಕಾಯ್ತಿರ್ಬೋದು. ದಯವಿಟ್ಟು ನೊಂದ್ಕೋಬೇಡಿ. ಈಗ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಇದು. ಮೊದಲು ಮಹೇಶ್ ಅವ್ರನ್ನ ಹುಡ್ಕೋಣ. ನಾನು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ದೀನಿ ತುಳಸಿಯವರೇ. ಅವನಿಗೆ ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಂಥದ್ರಲ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನಾ? ಆಗಲೇ ಬಲಿ ತಗೊಳ್ತೀನಿ ಅಂತ ಚೀಟಿಲಿ ಬರೆದಿತ್ತು. ಹಾಗಾದರೆ ನಮ್ಮ ಮಹೇಶ ಮಹೇಶ್ ಅವರೇ, ಮಹೇಶ 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 ನೀನು ಇಲ್ಲಿ ಹೇಗೋ ಬಂದೆ? ನಿಂಗೆ ನಡೆಯಕ್ಕಾಗ ನಿನ್ನ ಕಾಲು ನೀನು ಒಬ್ಬನೇ ಬಂದ್ಯಾ? ಮಹೇಶ ನೀನು ಸರಿ ಹೋಗ್ಬಿಟ್ಯಾ? ಈ ಜಾಗಕ್ಕೆ ಬಂದ್ಮೇಲೆ ಅವ್ರಿಗೇನೋ ಹಳೇದೆಲ್ಲ ನೆನಪಾಗಿ ಅವ್ರ ಮನ್ಸಿನ ಶಕ್ತಿನೇ ಅವ್ರನ್ನ ಇಲ್ಲಿವರೆಗೂ ಕರ್ಸ್ಕೊಂಡು ಬಂದಿದೆ ಅನ್ಸುತ್ತೆ. ಮಾಧವ್ ಅವ್ರೆ, ಇಂಥ ಪವಾಡಗಳು ಎಷ್ಟೋ ಕಡೆ ನಡೆಯುತ್ತೆ ಅಲ್ವಾ? ಅಂದ್ರೆ ಇವನ್ ಸರಿ ಹೋಗ್ಬಿಟ್ನಾ? ನೀವಾಗ್ಲೇ ಹೇಳಿದ್ರಲ್ಲ ಈ ಜಾಗ ನನ್ಗೇನೋ ಕೊಡೋಕ್ ಕಾಯ್ತಿದೆ ಅಂತ. ಅದು ಇದೇನಾ? ನನ್ನ ತಮ್ಮ ನನ್ನ ಜೀವ ನನಗೆ ವಾಪಸ್ ಸಿಕ್ಬಿಟ್ನಾ? ಅಣ್ಣ, ಯಾಕೋ ನೀನು ಒಬ್ಬನೇ ಬಂದೆ? ನಮಗೆಲ್ಲ ಆತಂಕ ಆಗಲ್ವಾ? ನೀನು ಅಂದ್ರೆ ನಮಗೆಲ್ಲ ಜೀವ ಕಣೋ. ಬಾ ಬಾ, ಕೂತ್ಕೋ, ಇಲ್ಲೇ ಕೂತ್ಕೋ. ಬಾ ಬಾ. ಯಾಕೋ ಹಾಗೆಲ್ಲ ಮಾತಾಡ್ತೀಯಾ? ನಾನಿರೋವಾಗ ನಿನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಹೌದು ಮಹೇಶ್ ಅವರೇ, ನಾವು ನಿಮ್ಮ ಜೀವ ಕೊಟ್ಟಾದ್ರೂ ನಿಮ್ಮನ್ನು ಕಾಪಾಡ್ತೀವಿ. ಬನ್ನಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ಬಾ ಮಹೇಶ. ಚಿಕ್ಕಪ್ಪ ಚಿಕ್ಕಪ್ಪ. ಮಹೇಶ, ಅಭಿ ಅವ್ರು ನಿನ್ನ ನೋಡ್ಕೊಂಡು ಹೋಗಿದ್ರು. ಅಲ್ಲ, ಇವ್ರು ಇಲ್ಲಿಗೆ ಹೇಗೆ ಬಂದ್ರು? ಅವರೇ ನಡ್ಕೊಂಡು ಬಂದಿದ್ದಾರೆ. ಸೀರಿಯಸ್ಲಿ? ಮೈ ಗಾಡ್, ಅಂದ್ರೆ ಚಿಕ್ಕಪ್ಪ ಹುಷಾರಾಗ್ಬಿಟ್ರ? ಕಾಂಟ್ ಬಿಲೀವ್ ದಿಸ್. ಮೊದಲು ಮನೆ ಕರ್ಕೊಂಡು ಹೋಗೋಣ, ಅದೆಲ್ಲ ಆಮೇಲೆ ವಿಚಾರಿಸೋಣ ಅಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.